ಹಾಯ್, ನಾನು ಲಾಸ್ಟ್ ವಿಡಿಯೋದಲ್ಲಿ ಕೈವಾರಕ್ಕೆ ಬಂದಿದ್ದು ಹೇಗೆ ಬರಬೇಕು ಅಂತೆಲ್ಲ ಸಾಕಷ್ಟು ಇನ್ಫಾರ್ಮೇಷನ್ಗಳು ಶೇರ್ ಮಾಡಿದ್ದೆ. ಮತ್ತು ನಾನು ನಿಮ್ಗೆ ಹೇಳಿದ್ದೆ ಅಲ್ಲಿ 4 ಯುಗದ ದೇವಸ್ಥಾನಗಳು ನಿಮ್ಗೆ ಕಾಣಿಸುತ್ತೆ ಅಂತೇಳಿ. ಅದರಲ್ಲಿ ಒಂದು ಕಲಿಯುಗದ ತೋರಿಸಿದ್ದೆ. ಇನ್ನು ಮಿಕ್ಕಿದ್ದೆಲ್ಲ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಕಂಟಿನ್ಯೂ ಮಾಡ್ತೀನಿ ಅಂತ ಹೇಳಿದ್ದೆ. ಮತ್ತು ಅಲ್ಲಿನ ಸಾಕಷ್ಟು ಇನ್ಫಾರ್ಮೇಷನ್ಗಳು ನಿಮಗೆಲ್ಲ ಇಷ್ಟ ಆಗಿದೆ. ಇವತ್ತಿನ ವಿಡಿಯೋದಲ್ಲಿ ನಾನು ನಮ್ಮ ಕೃತಿಯುಗ ಮತ್ತು ದ್ವಾಪರ ಯುಗ ದೇವಸ್ಥಾನಗಳು ಪಂಚಪಾಂಡವರು ಕಟ್ಟಿರೋದು ಅಲ್ಲಿನ ಅವ್ರನ್ನ ಕೈಲೇ ಮಾತಾಡಿಸಿ ಮತ್ತು ನಾನು ಸಾಕಷ್ಟು ಇನ್ಫಾರ್ಮೇಷನ್ಗಳು ಶೇರ್ ಮಾಡ್ತೀನಿ. ಯಾರೆಲ್ಲ ನಾನು ಲಾಸ್ಟ್ ವಿಡಿಯೋ ನೋಡಿಲ್ಲ ಹೋಗಿ ನೋಡಿ, ಮತ್ತು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೋಡಿ, ಕೈವಾರ ತಾತಯ್ಯ ದೇವಸ್ಥಾನ ನೋಡಿದ್ರಿ. ಈಗ ನೆಕ್ಸ್ಟು ಇಲ್ಲಿ ಮುಂದೆನೇ ನೀವು ಒಂದು 50 ಮೀಟರ್ಸಲ್ಲೇ ನೋಡಿ, ನೀವು ತಿರ್ಗಾ ಹಿಂಗೆ ರಿವರ್ಸ್ ತಗೊಂಡು ಇಲ್ಲಿ ಬಂದು ಇಲ್ಲಿ ಲೆಫ್ಟ್ ತಗೊಂಡ್ರೆ ಲೆಫ್ಟಲ್ಲೇ ಆ ಸರ್ಕಲಲ್ಲೇ ಇದೆ ದೇವಸ್ಥಾನ. ನೋಡಿ, ಇಲ್ಲಿ ಲೆಫ್ಟ್ ತಗೊಬೇಕು. ಇಲ್ಲ ಅಲ್ಲಿ ಆಟೋ ಸ್ಟ್ಯಾಂಡ್ ಇದೆ ನೋಡಿ, ಅದೇ ದೇವಸ್ಥಾನ. ಈ ದೇವಸ್ಥಾನ ಕೃತಿಯುಗದಲ್ಲಿ ಕಟ್ಟಿರೋ ದೇವಸ್ಥಾನ ಇದು. ಈ ದೇವಸ್ಥಾನ ದೇವೇಂದ್ರ ಕಟ್ಟಿರೋ ದೇವಸ್ಥಾನ ಕೃತಿಯುಗದಲ್ಲಿ. ನೋಡಿ, ಇಲ್ಲಿ ಪಾರ್ಕಿಂಗ್ ಜಾಗ ಏನಿಲ್ಲ, ಅಲ್ಲಿ ಪೂರ್ತಿ ಮಾರ್ಕೆಟ್ ಥರ ಇದೆ. ಏನೇ ಬೇಕಾದರೂ ನೀವು ಅಲ್ಲಿ ತೊಗೊಬೋದು. ಈ ದೇವಸ್ಥಾನ ಆಗ ದೇವೇಂದ್ರ ಅವರು ಒಬ್ಬ ರಾಕ್ಷಸನ್ನ ಸಾಯಿಸಬೇಕು ಅಂತೇಳಿ ಹೋಗಿ ಕೇಳ್ತಾರೆ. ಆವಾಗ ಒಬ್ಬರು ಋಷಿಯವರ ಮೂಳೆಯಿಂದ ಆಯುಧ ಮಾಡಿ ಅವ್ರನ್ನ ಸಾಯಿಸಬೇಕು ಅಂತೇಳಿ ಹೇಳ್ತಾರೆ. ಅದಕ್ಕೊಬ್ಬ ಋಷಿ ಇದು ಎಮ್ಕೆಯಿಂದ ಆಯುಧ ಮಾಡಿ ಆ ರಾಕ್ಷಸನ್ನ ಸಂಹಾರ ಮಾಡ್ತಾರೆ. ಆಗ ಅವ್ರಿಗೆ ಬ್ರಹ್ಮ ದೋಷ ಬರುತ್ತೆ. ಅದಕ್ಕಂತೇಳಿ ದೇವಸ್ಥಾನ ಕಟ್ಟಿರೋದು. ಈ ದೇವಸ್ಥಾನ ಕಟ್ಟಬೇಕಂತೇಳಿ ಇದಕ್ಕೆ ಈ ದೇವಸ್ಥಾನ ಕಟ್ಟಿರೋದು. ನೋಡಿ, ಎಷ್ಟು ಹಳೆ ದೇವಸ್ಥಾನ, ಎಷ್ಟು ಅದ್ಭುತವಾಗಿದೆ. ಬನ್ನಿ ಒಳಗೋಗಿ ನೋಡೋಣ. ಇದು ಒಳಗೆ ನಮ್ಗೆ ನೋಡ್ದೇನೆ ಗೊತ್ತಾಗುತ್ತೆ ತುಂಬ ಹಳೆ ದೇವಸ್ಥಾನ ಅಂತೇಳಿ. ಇಂದ್ರನೇ ಸ್ವತಃ ಪ್ರತಿಷ್ಠೆ ಮಾಡೋದು ಕೃತಿಯುಗದಲ್ಲಿ. ಅದು ಮೊದಲೇ ಕೃತಿಯುಗ. ಎರಡನೇ ಯುಗ ತೀರ್ಥ ಲಕ್ಷ್ಮಣ ತೀರ್ಥ ಬೆಟ್ಟದ ಮೇಲೆ ರಾಮ ರಾಣಿವಾಸ ಬಂದಾಗ ಸೀತಾದೇವಿ ದಹನಕ್ಕೋಸ್ಕರ ಲಕ್ಷ್ಮಣ ಬಂಡೆ ಬಿಲ್ಲೋಳಿದೆ ಅದೇ ಬರ್ತಾ ಇದ್ದಾರೆ. ಲಕ್ಷ್ಮಣ ತೀರ್ಥ ಅಂತೇಳಿ ತೀರ್ಥ ಬೆಟ್ಟದ ಮೇಲೆ ಆಗಿದೆ ಎರಡನೇ ಯುಗ. ದ್ವಾಪರ ಮೂರನೇ ಯುಗ ದ್ವಾಪರ ಕೈದು ಈಗ ಹೇಳಿದ ದ್ವಾಪರ ಯುಗದಲ್ಲಿ ಪಂಚಪಾಂಡವರು. ಈ ಕಲಿಯುಗ ನಮ್ಮ ಕೈವಾರ ತಾತ ಸಮಾಧಿ. ನೋಡಿ, ನೀವು ಅವ್ರು ಹೇಳಿದ್ ಕೇಳಿಸ್ಕೊಂಡ್ರೆ ನೋಡಿ, ಈ ಕಲ್ಲುಗಳು ಇದೆಯಲ್ಲ, ಈ ಕಲ್ಲುಗಳು ನೋಡೋದೇ ಒಂಥರ ಅದ್ಭುತ. ತುಂಬ ಹಳೆ ದೇವಸ್ಥಾನ. ಈ ಕಡೆ ಒಂದು ದೇವ್ರೇನಿಲ್ಲ. ಇಲ್ಲಿ ಕೆಳಗೆ ನಮ್ಗೆ ನಾಗರ ಕಲ್ಲು ಕಾಣಿಸುತ್ತೆ. ಸುತ್ತ ಒಳಗೆ ನೋಡಿ ದೇವರು ಎಷ್ಟು ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ. ಅದ್ರ ಪಕ್ಕ ಇಲ್ಲಿ ಏನೋ ಇಕ್ಕಿದ್ದಾರೆ ನೋಡಿ, ಪೂಜೆ ಮಾಡ್ತಿದ್ದಾರೆ. ಅಲಂಕಾರ ಎಲ್ಲ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಇಲ್ಲಿ ಈಸ್ಟ್ ಪಾಯಿಂಟ್ ಅವರು ಏನೋ ಹಾಕಿದ್ದಾರೆ. ಅವರೇನಾದರೂ ಡೊನೇಷನ್ ಕೊಟ್ಟಿದ್ದಾರೇನೋ ಈ ದೇವಸ್ಥಾನಕ್ಕೆ. ಈಸ್ಟ್ ಪಾಯಿಂಟ್ ಅವ್ರದ್ದು ಲೋಗೋ ಹಾಕ್ಕೊಂಡಿದ್ದಾರೆ. ನೋಡಿ, ನಮ್ಗೆ ಆಚೆ ಬಂದರೆ ಅಲ್ಲಿ ಮಂತ್ರ ಕಾಣಿಸುತ್ತೆ. ಇಲ್ಲಿ ಕುತ್ಕೊಂಡು ಆ ಮಂತ್ರನ ಓದಬೇಕಂತೆ, ತುಂಬ ಒಳ್ಳೆಯದಂತೆ. ಬನ್ನಿ ನಿಮ್ಗೆ ಸುತ್ತು ತೋರಿಸ್ತೀನಿ ದೇವಸ್ಥಾನ ಸುತ್ತು ಹೇಗಿದೆ ಅಂತ. ನೋಡಿ, ಎಷ್ಟು ಚೆನ್ನಾಗಿ. ಈ ಥರ ಎಲ್ಲ ನಮ್ಗೆ ಸಿಗೋದೇ ಇಲ್ಲ. ನಾವು ನೋಡ್ಬೇಕಂದ್ರೆ, ಇವನ್ನೆಲ್ಲ ನೋಡ್ಬೇಕಂದ್ರೆ ನಾವು ಈ ಕಡೆನೇ ನೋಡಬೇಕು. ನೋಡಿ, ಎಷ್ಟು ಚೆನ್ನಾಗಿದೆ. ಕಲಿಯುಗ, ದ್ವಾಪರ ಯುಗ, ತ್ರೇತಾಯುಗ, ಕೃತಿಯುಗ 4ಕ್ಕೂ ಸಂಬಂಧಪಟ್ಟಿದ್ದೆ ಕೈವಾರ. ಎಷ್ಟು ಗೋಪುರ ನೋಡಿ, ಎಷ್ಟು ಹಳೇದು, ಎಷ್ಟು ಚೆನ್ನಾಗಿ ಕಟ್ಟಿದ್ದಾರೆ. ಮತ್ತು ಹಿಂದೆ ನಮ್ಗೆ ತೆಂಗಿನ ಮರಗಳು ಕಾಣಿಸುತ್ತೆ ಸುತ್ತ. ನೋಡಿ, ಈ ಕಡೆ ನೋಡಿದ್ರೆ ನಮ್ಮ ಕೈವಾರ ಬೆಟ್ಟ ಕಾಣಿಸುತ್ತೆ. ವ್ಯೂ ಸಖತ್ತಾಗಿದೆ. ಇಲ್ಲಿ ಬಂದರೆ ಅಂತೂ ಗಾಳಿ ಎಲ್ಲ ತುಂಬ ಚೆನ್ನಾಗಿದೆ. ಬನ್ನಿ ಹಿಂದೆ ಹೋಗಿ ನೋಡೋಣ. ನೋಡಿ, ಈ ಹಿಂದೆ ಏನಿದ್ರು ಮುಂದೆನೇ ನಮ್ಗೆ ಆ ವಿಗ್ರಹ ಇರೋದು. ಇಲ್ಲಿಂದ ಬಂದು ಮುಕ್ಕೊಳ್ಳಿ. ಮೇಲೆ ರಾಮನವ್ರದ್ದು ವಿಗ್ರಹ ಇದೆ, ಮೂರ್ತಿ ಥರ ಕಟ್ಟಿದ್ದಾರೆ. ಇಲ್ಲಿ
ಮತ್ತೆ ಈ ಕಡೆ ಒಂದು ಮರ ಕಾಣಿಸುತ್ತೆ. ಇಲ್ಲಿ ರೂಮ್ಗಳೆಲ್ಲ ಏನೋ ಕಟ್ಬಿಟ್ಟಿದ್ದಾರೆ ಹಿಂದೆ, ಯಾರಾದ್ರೂ ಬಂದು ಇಲ್ಲ ಈ ದೇವಸ್ಥಾನದವ್ರಿಗೆ ಅನ್ಸುತ್ತೆ. ಮತ್ತೆ ತೇರು ಇರೋ ಹಂಗಿದೆ ನೋಡಿ. ಇಲ್ಲಿಂದ ವ್ಯೂ ಏನು ಸಖತ್ತಾಗಿ ಕಾಣಿಸುತ್ತೆ. ಅಲ್ಲಿ ಮುಂದೆ ಬೆಟ್ಟ ಇದೆ, ಅದು ಕೈವಾರ ಬೆಟ್ಟ. ಇಲ್ಲಿ ಒಂದು ಏನೋ ಇದೆ, ನೋಡೋಣ ಬನ್ನಿ. ನೋಡಿ ನವಗ್ರಹದ್ದು ಇಲ್ಲಿದೆ ನೋಡಿ. ಇದು ಹಾಲಂತೂ ತುಂಬ ಚೆನ್ನಾಗಿದೆ. ಹಾಲು ಕೆಳಗೆ ಪೂರ್ತಿ ಮಾರ್ಬಲ್ ಹಾಕಿದ್ದಾರೆ. ಇಲ್ಲಿ ಬಂದು ಕುತ್ಕೊಂಡವರು ಆರಾಮಾಗಿ ಕುತ್ಕೊಂಡು ಸ್ವಲ್ಪ ಹೊತ್ತು ರೆಸ್ಟ್ ತೊಗೊಂಡು ಹೋಗ್ಬೋದು. ತುಂಬ ಚೆನ್ನಾಗಿದೆ ಜಾಗ. ಮತ್ತು ನಮ್ಗೆ ಇಲ್ಲಿ ಮುಂದೆ ಬಂದರೆ ಇಲ್ಲೊಂದು ಮಂಟಪ ಥರ ಕಾಣಿಸುತ್ತೆ. ಒಳಗೆ ನೋಡಿದ್ರೆ ಗೇಟ್ ಹಾಕಿದ್ದಾರೆ. ಮತ್ತು ಅದ್ರ ಪಕ್ಕದಲ್ಲೇ ಇಲ್ಲಿ ಬಳೆ ಹಾಕ್ತಾರೆ ಇವರು. ನೋಡಿ ಕೈವಾರ ತಾತ ಅವರು ಬಳೆ ಹಾಕ್ತಾ ಇದ್ದಿದ್ದು. ಈಗ ನೆಕ್ಸ್ಟು ಬನ್ನಿ ನಮ್ಮ ಪಂಚಪಾಂಡವರು ನೋಡಿ. ಇಲ್ಲಿ ನಮಗೆ ಕಾಣಿಸುತ್ತೆ 5 ಜನ ಪಂಚಪಾಂಡವರು ಕಟ್ಟಿರೋ ಲಿಂಗ. ಅದಕ್ಕೆ ಇದ್ರೊಳಗೆ ಹೋಗಬೇಕು. ಬನ್ನಿ ಹೋಗೋಣ. ಇದು ಏನಂದರೆ ಇಲ್ಲಿ ನಮಗೆಲ್ಲ ನೋಡಿರೋಂಗೆ ಭೀಮ ಬಕಾಸುರ ಬೆಟ್ಟ ಇದೆ. ಅಲ್ಲಿ ಭೀಮ ಬಕಾಸುರನ ಸಾಯಿಸಿಲ್ಲ, ಅದ್ರ ಜೊತೆ ಯುದ್ಧ ಮಾಡಿ ಗುಹೆದಲ್ಲಿ ಬೆಟ್ಟದೊಳಗೆ ಮುಚ್ಚಿಕ್ಕಿರೋದು. ಅದಕ್ಕಂತೇಳಿ ನಮ್ಮ ಬಕಾಸುರ ಬಂದು ಶಿವನ ಭಕ್ತ. ಅದಕ್ಕೆ ದೋಷ ಬರುತ್ತೆ ಭೀಮನ್ಗೆ. ಆಗ ಅದಕ್ಕಂತೇಳಿ ದೇವಸ್ಥಾನ ಕಟ್ಟಿರೋದು. ಪಂಚಪಾಂಡವರು 5 ಜನನೂ ಒಂದೊಂದು ಲಿಂಗ ಸ್ಥಾಪನೆ ಮಾಡಿದ್ದಾರೆ. ಅದೇ ಕಟ್ಟಿದಾರೋ ಬನ್ನಿ ಹೋಗಿ ನೋಡೋಣ. ಇದು ದ್ವಾಪರ ಯುಗದಲ್ಲಿ ಆಗಿರೋ ದೇವಸ್ಥಾನ ಇದು. ನೋಡಿ ಮುಂದೆ ಫುಲ್ಲು ವೈಟು ಪೇಂಟಿಂಗಲ್ಲಿ ಕಾಣಿಸುತ್ತೆ ನೋಡಿ. ಆ ಬೆಟ್ಟ ಹೇಳಿದ್ನಲ್ಲ, ಅದು ಕೈವಾರ ಬೆಟ್ಟ ನೋಡಿ. ದೇವಸ್ಥಾನ ಈಗ ಕಾಣಿಸುತ್ತೆ ನಮಗೆ. ತುಂಬ ಹಳೆ, ತುಂಬ ಚೆನ್ನಾಗಿದೆ ದೇವಸ್ಥಾನ. ಅಲ್ಲಿಂದ ನಮಗೊಂದು ದೂರ ಏನಾಗಲ್ಲ, ಸ್ವಲ್ಪ ದೂರದಲ್ಲೇ ಈ ದೇವಸ್ಥಾನ ಸಿಗುತ್ತೆ. ಆರ್ಚ್ ಒಳಗೆ ಬಂದರೆ ಬಂಡೆ ಮುಚ್ಚಿದ್ದಾನೆ. ಭೀಮ ಬಕಾಸುರನ ಸಂಹಾರ ಮಾಡಿ ರಾಕ್ಷಸರನ್ನ ಈ ಬೆಳೆದು ಗುಹೆಯಲ್ಲಿ ಬಂಡೆ ಮುಚ್ಚಿದ್ದಾನೆ ಅಂತೇಳಿ. ಮತ್ತೆ ಭೀಮರೇಶ್ವರ ತೋತ ಪ್ರಪಂಚದಲ್ಲಿ ಅವತ್ತೊಂದು ಬಕಾಸುರ ಈಚೆ ಬರಬೇಕು, ಅವನ ಅವತಾರ ಎತ್ತಬೇಕು ಅಂತ ಅದಕ್ಕೆ ಶಾಪ. ಅದಕ್ಕೋಸ್ಕರ ಭೀಮರೇಶ್ವರ ಹೋಗೋದಿಲ್ಲ, ಅವನು ಸಂಹಾರ ಮಾಡಿದ್ದಕ್ಕೆ ಆ ಪಾಪ ಪರಿಹಾರಕ್ಕೋಸ್ಕರ ಇಲ್ಲಿ ಈಶ್ವರನ ಪ್ರತಿಷ್ಠೆ ಮಾಡಿ ಭೀಮಲಿಂಗೇಶ್ವರ ಸ್ವಾಮಿ. ಯಾಕಂದರೆ ಬಕಾಸುರ ಶಿವನ ಭಕ್ತ, ಈಶ್ವರನ ಭಕ್ತ, ಅವನ ಸಂಹಾರಗಳ ದೋಷ ಅಂತೇಳಿ ಆ ಪ್ರಾಯಶ್ಚಿತ್ತಕ್ಕೋಸ್ಕರ ಇಲ್ಲಿ ಪಂಚಪಾಂಡು ಪ್ರತಿಷ್ಠೆ ಮಾಡ್ತಾರೆ. ಒಳಗೆ ಭೀಮಲಿಂಗೇಶ್ವರ, ಧರ್ಮಲಿಂಗೇಶ್ವರ, ಅರ್ಜುನ ಕೂಡ ಸುತ್ತು ಪಂಚಪಾಂಡು ಇದು ಪ್ರತಿಷ್ಠೆ ಅವರ ಹೆಸರಲ್ಲಿ ಒಂದು ಲಿಂಗ ಸ್ಥಾಪನೆ ಮಾಡ್ತಾರೆ. ಹೌದಾ? ಪಂಚಪಾಂಡವರು 5 ಜನ ಒಂದೇ ಹೆಸರು ಲಿಂಗ ಸ್ಥಾಪನೆ ಮಾಡ್ತಾರೆ. ಒಳ್ಳೆ ಭೀಮಲಿಂಗೇಶ್ವರ, ಇದು ಧರ್ಮಲಿಂಗೇಶ್ವರ, ಅರ್ಜುನ ಕೂಡ ಸಹದೇವ, 5 ಜನ ಇಲ್ಲಿಗೆ ಪ್ರತಿಷ್ಠೆ ಮಾಡ್ತಾರೆ. 5,300 ವರ್ಷಗಳ ಹಿಂದೆ ಪ್ರತಿಷ್ಠೆ ಮಾಡ್ತಕ್ಕಂಥ ಭೀಮಲಿಂಗೇಶ್ವರ ಸ್ವಾಮಿ ಈಶ್ವರನ ಪ್ರತಿಷ್ಠೆ ಆಗಿ 5,300 ವರ್ಷ ಆಗಿ 5,000 ವರ್ಷ ಹಿಂದೆ ಪ್ರತಿಷ್ಠೆ ಮಾಡ್ತಕ್ಕಂಥ ಭೀಮಲಿಂಗೇಶ್ವರ ಸ್ವಾಮಿ ಅಂತೇಳಿ. ಇದೊಂದು ದ್ವಾಪರ ಯುಗದಲ್ಲಿ ಈ ದೇವಸ್ಥಾನದ ಮಹತ್ವನೆ ನೋಡಿ. ನಮ್ಗೆ ಮೊದಲು ಎಂಟ್ರೆನ್ಸ್ ಅಲ್ಲಿ ಸಿಗೋದೇ ಧರ್ಮಲಿಂಗೇಶ್ವರ, ಧರ್ಮರಾಯನ ಅವರು ಸ್ಥಾಪನೆ ಮಾಡಿರೋ ಲಿಂಗ ಇದು ನೋಡಿ. ಲಿಂಗ ಹೀಗೆ ಕಾಣಿಸುತ್ತೆ. ಆದರೂ ನಾವು ರೈಟಲ್ಲಿ ಹೋದರೆ ನಮಗಿಲ್ಲಿ ನಾಗರ ಕಲ್ಲುಗಳು, ಗಣೇಶ ಎಲ್ಲ ಕಾಣಿಸುತ್ತೆ. ಮೊನ್ನೆ ಅದು ಸುತ್ತ ಹಾಕೊಂಡು ಹಾಗೆ ಹೋಗೋಣ. ಇಲ್ಲಿ ಗಿಡಗಳೆಲ್ಲ ಹಾಕಿದ್ದಾರೆ, ತುಂಬ ಚೆನ್ನಾಗಿ ಮೇಂಟೈನ್ ಮಾಡ್ಕೊಂಡು ಬಂದಿದ್ದಾರೆ ನೋಡಿ. ಅಲ್ಲೊಂದು ಲಿಂಗ ಇದೆ, ಇವತ್ತು ಬನ್ನಿ ಯಾವುದಂತ ನೋಡೋಣ. ನೋಡಿ ಇದ್ರೊಳಗೆ ಭೀಮ ಸ್ಥಾಪನೆ ಮಾಡಿರೋ ಲಿಂಗ. ತುಂಬ ಹಳೆ ದೇವಸ್ಥಾನ, ತುಂಬ ಚೆನ್ನಾಗಿದೆ. ನೋಡಿ ಇದು ಅರ್ಜುನ ಸ್ಥಾಪನೆ ಮಾಡಿರೋ ಲಿಂಗ, ಅರ್ಜುನ ಲಿಂಗೇಶ್ವರ. ಬನ್ನಿ ಹೇಗಿದೆ ಅಂತ ನೋಡೋಣ. ನೋಡಿ ಒಳಗೆ ಅರ್ಜುನ ಸ್ಥಾಪನೆ ಮಾಡಿರೋ ಲಿಂಗ ಇದು. ಕಾಣಿಸ್ತಾ ಇಲ್ಲ, ಇದು ಒಂಥರ ಕಣ್ಬಿಟ್ಟಿರೋ ಥರ ಕಾಣಿಸ್ತಿದೆ ನೋಡಿ. ನೀವು ಅಬ್ಸರ್ವ್ ಮಾಡಿ, ಆ ಲಿಂಗ ಇರೋದೇ ಆಗೋ ಏನೋ ನಂಗೆ ಗೊತ್ತಿಲ್ಲ, ಅದು ಕಣ್ಬಿಟ್ಟಿರೋ ಥರನೇ ಇದೆ. ಬೇಕಂದರೆ ಝೂಮ್ ಹಾಕಿ ನೋಡಿ. ಮತ್ತು ಈ ವಿಡಿಯೋ ಯಾರಾದರೂ ನೋಡ್ತಿರೋರು, ಆ ದೇವಸ್ಥಾನದ ಕಡೆಯವರು ಯಾರಾದರೂ ಇದ್ದರೆ ಸ್ವಲ್ಪ ಡೀಟೇಲಾಗಿ ಅದು ಏನಂತೇಳಿ. ಅದು ಇರೋದೇ ಆಗ ಇಲ್ಲ ಅವರೇ ಮಾಡಿರೋದ ಇಲ್ಲ ಅದು ಏನಂತ ನಂಗೆ ಗೊತ್ತಾಗ್ತಿಲ್ಲ.
ನಾನದು ಮಾಡೋಕೋದೆ ಬ್ಲರ್ ಬಂದು ಹಾಗೆ ಸ್ವಲ್ಪ ಝೂಮ್ ಹಾಕಿದ್ರೆ ಅದು ಕಂಡುಬಿಟ್ಟಿರೋ ಥರನೇ ನನಗೆ ಕಾಣಿಸ್ತಿದೆ. ಯಾರಾದರೂ ಆ ಕಡೆ ದೇವಸ್ಥಾನದ ಕಡೆಯವರೇ ಯಾರಾದರೂ ನೋಡಿದರೆ ನೋಡಿ. ನಾನು ಫಸ್ಟ್ ಟೈಮ್ ಈ ಥರ ನೋಡ್ತಿರೋದು, ನನಗೂ ಗೊತ್ತಾಗಿಲ್ಲ ಅದು ಏನಂತ. ನೀವು ಬೇಕಂದ್ರೆ ಸತಿ ಪಾಸ್ ಮಾಡಿ ಅದು ಝೂಮ್ ಹಾಕಿ ನೋಡಿ, ಅದು ಕಂಡುಬಿಟ್ಟಿರೋ ಥರನೇ ಇದೆ. ಮತ್ತು ಶೇರ್ ಮಾಡಿ ಅಲ್ಲಿ ಇನ್ನು ಯಾರು ನಿಮ್ಮ ಫ್ರೆಂಡ್ಸು ಅವ್ರು ಯಾರಿದ್ದಾರೋ ಶೇರ್ ಮಾಡಿ. ಆ ದೇವಸ್ಥಾನದ ಕಡೆಯವ್ರು ಯಾರಾದ್ರೂ ಇದ್ದರೆ ಶೇರ್ ಮಾಡ್ಕೊಳ್ಳಿ ಅವ್ರಿಗೂ. ಮತ್ತು ಇಲ್ಲಿ ಕಡೆ ಬಂದರೆ ಇದು ನಕುಲ ಸ್ಥಾಪನೆ ಮಾಡಿರೋ ಲಿಂಗ. ಇದು ಬಂದು ನೋಡೋಣ ಹೇಗಿದೆ ಅಂತ. ನೋಡಿ, ಇದು ನಕುಲ ಸ್ಥಾಪನೆ ಮಾಡಿರೋ ಲಿಂಗ ಇದು. ನೋಡಿ, ಇದೆಲ್ಲ ನಿಮಗೆ ನೋಡ್ಬೇಕಂದ್ರೆ ನೀವು ಅದೃಷ್ಟ ಮಾಡಿರ್ಬೇಕು ಈ ಥರ ಎಲ್ಲ. ಯಾಕಂದರೆ ಪಂಚ ಪಾಂಡವರನ್ನೇ ನಾವು ದೇವರಂತೀವಿ, ಅವರೇ ಬಂದು ಸ್ಥಾಪನೆ ಮಾಡಿರೋ ಲಿಂಗ ನೋಡ್ತಾ ಇದ್ದೀರಿ. ಅಲ್ಲೊಂದಿದೆ, ಬನ್ನಿ ಅದು ಹೋಗಿ ನೋಡೋಣ ಅದು ಹೇಗಿದೆ ಅಂತ. ಮತ್ತು ಅವರು ಇಲ್ಲಿನ ಪೂಜಾರಿ ಅವ್ರ ಕೈಯಲ್ಲಿ ನಿಮಗೆ ಸ್ವಲ್ಪ ಇನ್ಫಾರ್ಮೇಷನ್ ಶೇರ್ ಮಾಡಿಸಿದೆ. ಅವರು ತುಂಬ ಚೆನ್ನಾಗಿ ಹೇಳಿದ್ರು ಇದ್ರ ಬಗ್ಗೆ. ನೋಡಿ, ಇದು ಸಹದೇವ ಸ್ಥಾಪನೆ ಮಾಡಿರೋ ಲಿಂಗ. ಇದು ಹೋಗಿ ನೋಡೋಣ ಹೇಗಿದೆ ಅಂತ. ಇದು ನಮ್ಗೆ ಮೇಯ್ನ್ ಬಂದು ಭೀಮಾ ಅವ್ರು ಸ್ಥಾಪನೆ ಮಾಡ್ಬೇಕಂತ ಮೇಯ್ನ್ ಅದೇ ಮಾಡಿರೋದು. ಭೀಮಾ ಅವ್ರು ಸ್ಥಾಪನೆ ಮಾಡಿರೋ ಲಿಂಗನ ನೋಡಿ. ಇದು ಸಹದೇವ ಅವ್ರು ಮಾಡಿರೋದು. ಗಣೇಶ, ಸುಬ್ರಹ್ಮಣ್ಯ, ಶಿವ 3 ಮೂರ್ತಿ ಕಾಣಿಸುತ್ತೆ ನಮ್ಗೆ ನೋಡಿ. ಬನ್ನಿ, ನೆಕ್ಸ್ಟು ಮೇಯ್ನ್ ಆಗಿರೋದು ಭೀಮಾ ಸ್ಥಾಪನೆ ಮಾಡಿರೋ ಇದು ದೇವಸ್ಥಾನದ ಹೆಸರೇ ಭೀಮಲಿಂಗೇಶ್ವರ ಅಂತ. ಮತ್ತು 8 ಜನ ಸ್ಥಾಪನೆ ಮಾಡಿದಾರಲ್ಲ ಅದಕ್ಕೆ ಪಂಚಲಿಂಗೇಶ್ವರ ಅಂತಲೂ ಕರೀತಾರೆ ನೋಡಿ. ಇಲ್ಲಿ ನಮ್ಮ ಫ್ರಂಟಲ್ಲಿ ಏನೋ ಇದೆ. ಹೆಂಗೆ ಎತ್ತಿರ್ಬೇಕು ನೋಡು, ಜನಗಳು ಎತ್ತಿರೋದು ಮೇಡಮ್ ನೀವು ಕೂತ್ ಮೇಲೆ ನಿಂತಿರೋದು ಹೆಂಗೆ ಎತ್ತಿರ್ಬೇಕು. ಅವ್ರು ಹೇಳ್ತಾರೆ ಈ ಸ್ತಂಭಗಳು ಹೆಂಗೆ ಎತ್ತಿರ್ಬೇಕು, ಈಶ್ವರನ ಪ್ರತಿಷ್ಠೆ ಹೆಂಗೆ ಎತ್ತಿರ್ಬೇಕು ಸಬ್ಜಿ ಇದೆಲ್ಲ ಮಾಡಿ 850 ವರ್ಷ. ಇವೆಲ್ಲ ಪಾಂಡವರೇ ಕಟ್ಟಿರೋದು. ಈ ಕಾಲದಲ್ಲಿ ಒಂದಷ್ಟು ಕಲ್ಲೆತ್ತ ಸೋಳ ಮತ್ತು ಪಾಂಡ್ಯರು ಇದು ಮಾಡಿದ್ರೆ ಆಗಿನ ಕಾಲದವ್ರಿಗೆ ಇವೆಲ್ಲ ಕಟ್ಟಲಾಗದು. ಒಳ್ಳೆ ಅದ್ಭುತವಾದ ಇಷ್ಟು ಈ ಊರಲ್ಲಿ ಒಂದು ಮಹತ್ವ. ಕೆಲಸದವ್ರು ಯಾರಿದ್ದಾರೆ? ಯಾರಿಲ್ಲ. ಇಷ್ಟು ಕಲ್ಲೆತ್ತಂದ್ರೆ ಅಂತ ಮಿಷನರಿ ಬಳಿ ಏನೋ ಮಾಡ್ತಾರೆ ಈಗ ಅಲ್ಲ, ಇವಾಗ ಒಂದಿನಕ್ಕೆ 4 ವರ್ಷ ಕಲ್ಲೆತ್ತಲ್ಲ. ಅಲ್ಲ ಈ ಜನರೇಷನ್ ಮಾಡ್ತಾರೆ. ಹೆಂಗೆ ಎತ್ತಿರ್ಬೇಕು ಈಗ ಈ ಕಲ್ಲುಗಳು ಅವಾಗೇ ಸಿಗೋದು ಇಲ್ಲ ಈಗ ಈ ಕಲ್ಲುಗಳೆಲ್ಲ. ಕಲ್ಲು ಅಂತ ಒಂದು ದೇವರ ಒಂದು ಶಕ್ತಿ ಇತ್ತು, ಒಂದು ಧರ್ಮ ಇತ್ತು. ಧರ್ಮ, ನಿಯಂತೆ, ಮಾತು, ಈಗ ಒಂದು ದೊಡ್ಡವ್ರು ಚಿಕ್ಕವರು ಮಾಡ್ಬೇಕಂದ್ರೆ ಹೌದು. ಈ ಕಬ್ಬ ತಾಯಿ ತಂದೆ ಅನ್ನೋದಿತ್ತು. ತಾಯಿ ತಂದೆ ದೊಡ್ಡವರು ಗೌರವ ಇತ್ತಮ್ಮ. ಗೌರವ ಇತ್ತು. ಚಿಕ್ಕವರು ದೊಡ್ಡವರು, ಚಿಕ್ಕಪ್ಪ ದೊಡ್ಡಪ್ಪನ ಮರೆಯುತ್ತೀವಿ ಮಗಲೇ ಅಂತ ಕಾಲ ಆಗ್ಬಿಟ್ಟು. ಇವಾಗ ತಾಯಿಗೂ ಮರ್ಯಾದೆ ಇಲ್ಲ, ತಂದೆಗೂ ಮರ್ಯಾದಿಲ್ಲ, ದೊಡ್ಡವ್ರಿಗನ್ನ ಇಲ್ಲ, ಚಿಕ್ಕವನಿಗೆ ಇಲ್ಲ. ಬಂದ್ರು ಅವನು ಅಂತ ನನಗೇನ್ ಬಿಡು ಅಂತ ಕಾಲ ಆಗ್ಬಿಟ್ಟು. ಅವಾಗ ದೊಡ್ಡವ್ರು ಬಂದ್ರೆ ಎದ್ ನಿಂತ್ಕೊಂಡು ಏನ್ ಹೇಳ್ತೀಯ ಅಲ್ಲ ಅಂದ್ರೆ ಆತರ ಏನಂದ್ರೆ ಅದಕ್ಕೆ ದಾನಿ ನೋಡಿ, ಅವ್ರ ಕೈಯಲ್ಲಿ ಇದು ಹೇಳಿಸ್ದೆ. ಸ್ವಲ್ಪ ಸಾಕಷ್ಟು ಇನ್ಫಾರ್ಮೇಷನ್ ಸಿಕ್ತು ನಮ್ಗೆ ಅವರಿಂದ. ನೋಡಿ, ಇಲ್ಲಿ ಅದ್ರ ಫ್ರಂಟಲ್ಲೇ ನಮ್ಗೆ ನಂದಿ ಕಾಣಿಸುತ್ತೆ, ಅದ್ರ ಎದುರುಗಡೆ ಲಿಂಗ ಎದುರುಗಡೆ. ಬನ್ನಿ ಒಳಗೋಗಿ ನೋಡೋಣ. ಪೂರ್ತಿ ಕಲ್ಲಲ್ಲಿ ಕಟ್ಟಿರೋದು. ಅವರು ಹೇಳ್ತಿದ್ದಲ್ಲ ಈ ಥರ ಕಲ್ಲುಗಳೆಲ್ಲ ಈಗಿನ ಕಲ್ಲುಗಳೆಲ್ಲ, ಇದೆಲ್ಲ ಆಗಿನ ಕಲ್ಲ ಅಂತ. ಕೆಳಗೆ ಏನೋ ಇದೆ, ಏನಂತ ಗೊತ್ತಿಲ್ಲ. ಬನ್ನಿ ನೋಡಿ ಒಳಗೆ ಲಿಂಗ. ನೋಡಿ, ಪಾರ್ವತಿ ದೇವಿ ಅವ್ರದ್ದಿದೆ. ಕೈವಾರ ತಾತ ಜ್ಞಾನ ಮಾಡಿದ್ದು ಎಲ್ಲಿ ಅಂತೆಲ್ಲ ಹೋಗಿ ನೆಕ್ಸ್ಟ್ ಅದನ್ನು ತೋರಿಸ್ತಿದ್ದೀನಿ ನಾನು. ಕೈವಾರ ತಾತ ಜ್ಞಾನ ಮಾಡಿರೋ ದೇವಸ್ಥಾನ ನೋಡಿ. ಲಿಂಗ ಎಷ್ಟು ಅದ್ಭುತವಾಗಿದೆ. ಒಳಕ್ಕೆ ಮಾಡಿದ್ದಾರೆ, ತುಂಬ ಒಳಕ್ಕಿದೆ. ನಾವು ಒಳಗೆ ಹೋಗಂಗಿಲ್ಲ.
ನೋಡಿ ಶೇರ್ ಮಾಡಿ ಈ ವಿಡಿಯೋನ. ನೆಕ್ಸ್ಟ್ ನನ್ನ ಕೈವಾರ ಜ್ಞಾನ ಮಾಡಿ ಎಲ್ಲಿ ಮಾಡಿದ್ರು, ಹೇಗಿದೆ ಜಾಗ ಅಂತೆಲ್ಲ ಅದನ್ನು ನಾನು ನಿಮ್ಗೆ ತೋರಿಸ್ತೀನಿ. ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡಿಸ್ಕೊಳ್ಳಿ. ನಿಮ್ಮ ಒಪಿನಿಯನ್ ಕಮೆಂಟ್ ಮಾಡಿ.